ಹೇಗಿದೆಯಾ ಸಾಗರ್? ಏನು ಬದಲಾಗಿಲ್ಲ, ಸೇಮ್ ಬಿಟ್ಟೋದಾಗಿದ್ದಾಗೆ. ಹೇ ಸಾರಿ ಕಣ್ ಸಾಗರ್, ನಾನು ಅವತ್ತು ಆ ಇಂಟೆನ್ಷನಲ್ಲಿ ಹೇಳಲಿಲ್ಲ. ಇಂಟೆನ್ಷನ್ ಏನೇ ಇರ್ಬೋದು, ಆದರೆ ಆಡಿದ ಮಾತುಗಳು ಅದೇ ತಾನೇ. ನೀನು ಇನ್ನೂ ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ಯಾ? ತಲೆಯಲ್ಲಿ ಇದ್ದಿದ್ರೆ ಮರಿಬೋದಿತ್ತೇನೆ, ಮನಸ್ಸಲ್ಲಿ ತುಂಬಾ ಡೀಪಲ್ಲಿ ಕೂತ್ಬಿಟ್ಟಿದೆ, ಆಗ್ಲಿಲ್ಲ ಮರೆಯೋದಿಕ್ಕೆ. ನಾನೇ ನನ್ನ ಮನ್ಸ್ ಮೇಲೆ ಬೀಗ ಹಾಕೊಂಡ್ಬಿಟ್ಟೆ. ನಂದು ಬಿಡು, ಏನ್ ಮಾಡ್ಕೊಂಡಿದ್ಯಾ ಈಗ? ಹೀಗೆ ಬೀದಿ ಬೀದಿ ಅಲಿತಾ ಇದ್ದೀನಿ ಕೆಲ್ಸಕ್ಕೋಸ್ಕರ. ಅವಾಗಿಂದ ಏನೂ ಕೆಲಸ ಮಾಡ್ಲಿಲ್ವೇನು? ನೀನು ಬಿಟ್ಟೋ ಜಾಗದಿಂದ ಈಚೆ ಬರೋದಕ್ಕೆ ನನಗೊಂದು ವರ್ಷ ಆಯಿತು. ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಟ್ರೈ ಮಾಡಿದೆ. ಆದ್ಮೇಲೆ ಗೊತ್ತಾಗಿದ್ದು ಸಿನಿಮಾದಲ್ಲಿ ನೋಡೋಷ್ಟು ಈಸಿ ಇಲ್ಲ ಒಂದು ಲೈಫ್ನ ಬಿಟ್ಟು ಇನ್ನೊಂದು ಲೈಫ್ನ ಸ್ಟಾರ್ಟ್ ಮಾಡೋದು ಅಂತ. ನಾನು ಸುಲಭ ಅನ್ಕೊಂಡಿದ್ದೆ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆನೆ ನನ್ಗನ್ಸಿದ್ದು ಆವತ್ತು ನಾನು ಮಾಡಿದ್ದು ತಪ್ಪು ಅಂತ. ನಮ್ಮ ಲೈಫು ಈ ಆಕಾಶ ಥರನೇ ಪೀಸಾಗಿರುತ್ತೆ. ಈ ಪ್ರಾಬ್ಲಮ್ಸ್ಗಳೆಲ್ಲ ಆ ಸ್ಮಾಲ್ ಸ್ಟಾರ್ಸ್ ಥರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ಮನುಷ್ಯರು ಇಷ್ಟು ವಿಶಾಲವಾದ ಲೈಫ್ನ ನೋಡಿದೆ ಏನಕ್ಕೆ ಆ ಸ್ಮಾಲ್ ಪ್ರಾಬ್ಲಮ್ಸ್ನೇ ಯಾಕೆ ಹೈಲೈಟ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ, ಗೊತ್ತಾ? ಯಾಕೆ ನೀವು ಮ್ಯೂಸಿಷಿಯನ್ಸ್ ಎಲ್ಲಾನು ಬೇರೆನೇ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರಲ್ಲ? ನಾವು ಮ್ಯೂಸಿಷಿಯನ್ಸ್ ಅಂತಲ್ಲ, ಬಟ್ ಎಲ್ಲ ಕ್ರಿಯೇಟರ್ಸ್ ಹಾಗೆ ಅವ್ರದ್ದೇ ಆದ ಓನ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡ್ತಾರೆ. ಮೇ ಬಿ ಅದಕ್ಕೆ ಅನ್ಸುತ್ತೆ ಅವರು ಎಲ್ಲರೂ ಗ್ರೇಟ್ ಅನ್ಸ್ಕೊಳ್ಳೋದು. ಅಂದ್ರೆ ಅವರು ಗ್ರೇಟ್ ಅನ್ಸ್ಕೊಳ್ಳೋದಕ್ಕೆ ಅವ್ರ ಜೊತೆಲಿರೋರ್ನು ಕೇರ್ ಮಾಡಲ್ವಾ? ಅಂದ್ರೆ ಅಂದ್ರೆ ಈಗ ನಿನ್ನೆ ನೋಡು, ನೀನು ಜಸ್ಟ್ ನಿನ್ ಪ್ರಪಂಚದಲ್ಲಿ ಅಷ್ಟೇ ಇರ್ತೀಯ. ನಿನ್ ಜೊತೆ ಯಾರಿದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದು ನಿನಗ್ ಗೊತ್ತೇ ಆಗಲ್ಲ, ಆರ್ ನಿನಗ್ ಬೇಕಾಗೇ ಇಲ್ಲ. ಕಾವ್ಯ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಡೈರೆಕ್ಟ್ ಆಗಿ ಹೇಳು. ಹೋ, ನಿಮ್ ಕ್ರಿಯೇಟರ್ಸ್ಗೆ ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ. ಸಿ ಸಾಗರ್, ಐ ನೋ ಇದೆಲ್ಲ ನೀನು ತುಂಬಾ ಸಲ ಹೇಳಿದ್ಯಾ ಇದ್ರ ಬಗ್ಗೆ ಮಾತಾಡ್ಬೇಡ ಅಂತ, ಬಟ್ ಇಟ್ಸ್ ನಾಟ್ ಸೋ ಈಸಿ ಟು ಕೀಪ್ ಇಟ್ ಇನ್ಸೈಡ್. ಕಾವ್ಯ, ಪ್ಲೀಸ್ ಕಮ್ ಟು ದ ಪಾಯಿಂಟ್. ಸಾಗರ್, ಐ ನೋ ಯು ಹ್ಯಾವ್ ಟು ಲೀವ್ ಯುವರ್ ಲೈಫ್ ಕಂಪ್ಲೀಟ್ಲಿ. ಹಾಗಂತ ಬರೀ ನಿನ್ನ ಪ್ರಪಂಚದಲ್ಲಿ ಅಷ್ಟೇ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಪಂಚದ ಸುತ್ತಮುತ್ತ ಇನ್ನೊಂದು ಸೊಸೈಟಿ ಇದೆ, ಅದರಲ್ಲಿ ನಾನು, ನನ್ನ ಪೇರೆಂಟ್ಸ್, ನಿನ್ನ ಪೇರೆಂಟ್ಸ್, ನಿನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದೀವಿ. ನೀನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ? ಅಂದ್ರೆ ನೀನು ಹೇಳ್ತಾ ಇರೋದು ನಾನು ಎಲ್ಲರ ಥರ ಫ್ಯಾಮಿಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡಿಕೊಂಡು ಫೇಕ್ ಸ್ಮೈಲಲ್ಲಿ ಸೋಷಿಯಲ್ ವರ್ಕ್ ಮಾಡುವಂತ್ಯಾ? ಓ ಗಾಡ್, ನಾನು ಹೇಗೆ ಹೇಳಲಿ ನಿನಗೆ? ಓಕೆ ಲಿಸನ್, ನಿನಗೆ ನನ್ನ ಬಗ್ಗೆ, ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಅದು ಹೋಗಲಿ. ಈಗ ನನಗೆ ಎಷ್ಟು ಏಜ್ ಅಂತನಾದರೂ ಗೊತ್ತಿದೆಯಾ ನಿನಗೆ? ಹಾಂ, ಓ ಓಕೆ, ಕಾಟ್ ಇಟ್. ನಿನ್ಗೆ ಇವಾಗ ಒಂದೊಳ್ಳೆ ಸಂಬಂಧ ಬಂದಿದೆ, ಸೊ ಯು ಆರ್ ಲಿವಿಂಗ್ ಮಿ, ರೈಟ್? ಹಾಂ, ದಟ್ ಸಿಂಪಲ್. ಸಾಗರ್, ಯಾವಾಗಲೂ ಯಾಕೆ ನೀನು ಓನ್ ವೇಯಲ್ಲೇ ತಗೊಳ್ತಿದ್ಯಾ? ಅಟ್ಲೀಸ್ಟ್ ನಮ್ಮಿಬ್ರು ಮದುವೆ ಆಗೋವರೆಗೇನಾದರೂ ಏನಾದರೂ ಜಾಬ್ ಮಾಡು. ಸ್ಯಾಲ್ರಿ ಎಷ್ಟಾದರೂ ಬರಲಿ, ನನ್ನ ಫ್ಯಾಮಿಲಿಯವ್ರ ಹತ್ರ ನಾನು ಮಾತಾಡ್ತೀನಿ. ಹಾಗಲ್ಲ ಕಣೆ, ನಾನು ನನ್ನ ಪ್ಯಾಷನ್ ಜೊತೆಲೆ ಖುಷಿಯಾಗಿದ್ದೀನಿ. ಆ ಖುಷಿ ನನ್ನ ಜೊತೆ ಇರಲ್ವಾ? ಆ ಖುಷಿ ಇಟ್ಕೊಂಡು ಏನೋ ಮಾಡ್ತೀಯಾ? ಈ ಸೊಸೈಟಿಯಲ್ಲಿ ಬದುಕೋಕೆ ಖುಷಿ ಎಲ್ಲ ಬೇಕಾಗಿರೋದು, ಕಾಸು ಬೇಕು. ನನ್ನ ಖುಷಿನೇ ನನಗೆಲ್ಲ ತಂದ್ಕೊಡುತ್ತೆ. ಯು ಫೂಲ್, ನಿನ್ನ ಪ್ರಪಂಚದಿಂದ ಸ್ವಲ್ಪ ಆಚೆ ಬಂದು ನೋಡು. ನಿನ್ನ ಒಂದು ದಿನ ಬರೋಷ್ಟರಲ್ಲಿ ನಿನ್ನ ಖುಷಿನ ಹಂಚ್ಕೊಳ್ಳೋದಕ್ಕೆ ನಿನ್ನ ಜೊತೆ ಯಾರೂ ಇರಲ್ಲ. ಕಾಯ್ತೀನಿ, ನಾನು ಸಾಯೋವರೆಗೂ ಕಾಯ್ತೀನಿ, ಆ ನಂಬಿಕೆ ನನಗಿದೆ.
ನಿನ್ಗಿಲ್ಲ ಅಂತ ಹೇಳಿದ್ರೆ ಹೋಗ್ತಾರು. ಯಾವ ನಂಬಿಕೆ ಮೇಲೆ ಕಾಯ್ತೀಯ ಸಾಗರ್? 4 ವರ್ಷದಿಂದ ಸುಮಾರು 10 ವಿಡಿಯೋಸ್ನ ಹಾಕಿದ್ಯಾ ತಾನೇ ಯೂಟ್ಯೂಬಲ್ಲಿ? ಅಟ್ಲೀಸ್ಟ್ ಒಂದಾದ್ರೂ 1 ಲಕ್ಷ ವ್ಯೂಸ್ ಹೋಗಿದ್ಯಾ ಹೇಳು? ಒಂದಲ್ಲ ಒಂದಿನ ಮಿಲಿಯನ್ಸ್ ಹೋಗ್ತವೆ. ನಾನು ಕಾಯ್ತೀನಿ. ನಿನಗೆ ನಿನ್ನ ಲೈಫ್ ಬಿಟ್ರೆ ಬೇರೆ ಲೈಫ್ ಬಗ್ಗೆ ಬೇಕಾಗಿಲ್ಲ ಅಲ್ವಾ? ಐ ಆಮ್ ಡನ್ ವಿತ್ ದಿಸ್ ಸಾಗರ್. ನಿನ್ನಂತ ಸ್ವಾರ್ಥಿ ಜೊತೆ ಜೀವನ ಪೂರ್ತಿ ಕಾಯೋ ಪೇಷನ್ಸ್ ನನಗಿಲ್ಲ. ನಿನ್ನ ಲೈಫಲ್ಲಿ ನೀನು ಎಷ್ಟು ದೊಡ್ಡ ಲೂಸರ್ ಆಗಿದ್ಯಾ ಅಂತ ನಿನಗೆ ಗೊತ್ತಾಗೋವರೆಗೂ ನಿನ್ನ ಯೂಸ್ಲೆಸ್ ಪ್ಯಾಷನ್ ಜೊತೆನೆ ಕಾಯ್ತಾ ಇರು. ಸೊ ಪ್ಲೀಸ್ ಡೋಂಟ್ ಎವರ್ ಟ್ರೈ ಟು ರೀಚ್ ಮೀ ಔಟ್ ಅಗೇನ್. ನಿಂದೇನು ತಪ್ಪಿಲ್ಲ ಬಿಡು. ನನಗೊಂದೊಳ್ಳೆ ದಾರಿ ತೋರಿಸ್ಬೇಕು ಅಂತ ಟ್ರೈ ಮಾಡಿದೆ. ಆದರೆ ನಾನೇ ನನ್ನ ದಾರಿಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಆದರೆ ಇವಾಗ ನೀನು ಹೇಳಿದ ದಾರಿಲೇ ಹೋಗ್ಬೇಕಂತಿದ್ದೀನಿ. ಆದರೆ ನನಗೆ ನಿಲ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಾರಿ ಸಾಗರ್, ಐ ಆಮ್ ರಿಯಲಿ ವೆರಿ ಸಾರಿ. ನಿನ್ನ ಪ್ರಪಂಚದಲ್ಲಿ ನೀನು ಖುಷಿಯಾಗೇ ಇದ್ದೆ. ನಾನೇ ಈ ಕೆಟ್ಟ ಪ್ರಪಂಚದ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ನೀನು ಖುಷಿಯಾಗಿಲ್ವಾ? ಮುಖದ ಮೇಲೆ ಕಾಣೋ ನಗುನೇ ಖುಷಿ ಅಂತ ನಂಬಿ ಯಾಮಾರ್ಬಿಟ್ಟೆ. ನಿನ್ನ ಪ್ಯಾಷನ್ನಿಂದ ದೂರ ಮಾಡಿ ನಿನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಸಾಗರ್. ಸಾಗರ್, ಲೂಸರ್ ನೀನಲ್ಲ, ಲೂಸರ್ ನಾನು ಲೂಸರ್. ಏ ಕಾವ್ಯ, ಇಟ್ಸ್ ಓಕೆ. ಲೈಫ್ ಇಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸಸ್ ಅಲ್ವಾ? ಎಲ್ಲಾನು ನಾವು ಬುಕ್ಕಲ್ಲೇ ತಿಳ್ಕೊಳ್ಳೋದಿಕ್ಕೆ ಆಗಲ್ಲ ಕಾವ್ಯ. ಸಾಗರ್, ಒಂದೇ ಒಂದ್ಸಲ ನನ್ನ ನಂಬ್ತೀಯಾ? ಪ್ಲೀಸ್ ಸಾಗರ್, ಇದು ಒಂದೇ ಒಂದ್ಸಲ ನನ್ನ ನಂಬು. ನೀನು ನಿನ್ನ ಪ್ಯಾಷನ್ ಜೊತೆನೇ ಇರ್ತೀಯಾ? ನಿನ್ನ ಪ್ಯಾಷನ್ ನಿನ್ನ ಪೇರೆಂಟ್ಸ್ ಥರನೇ ನಿನ್ನ ಖುಷಿಯಾಗಿ ನೋಡ್ಕೊಳ್ಳುತ್ತೆ. ಅದು ಮಾತ್ರ ನಿನ್ನ ಖುಷಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ನಾನು ನನ್ನ ಲೈಫಲ್ಲಿ ಸೋತಿರೋ ಲೂಸರ್ ಆಗಿ ಹೇಳ್ತಾ ಇದ್ದೀನಿ. ನೀನು ನಿನ್ನ ಪ್ಯಾಷನ್ ಜೊತೆನೇ ಇರಬೇಕು. ಪ್ಲೀಸ್ ಕಣ್ಣು, ಪ್ಲೀಸ್.